Littering in public places is injurious to the environment and good morning, welcome back to our channel Holiday Mania. Welcome to day 6 of Karnataka to Kashmir. Today we are in Gulmarg. This is our second day in Gulmarg and ivattu navu gondola ride ge hogtidivi and we are all set, full layers hakondu, snow pant hakondu. We are ready to go play in the snow. This is mama's outfit, this is papa's outfit and this is my outfit. Hi. ಸೊ ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಹೊರಡ್ತೀವಿ. ನಮ್ಮದು ಸ್ಲಾಟ್ ಇರೋದು 9 to 3. ಸೊ ಲೆಟ್ಸ್ ಸ್ಟಾರ್ಟ್ ಗೋಯಿಂಗ್. ಇಲ್ಲಿಂದ 2 ನಿಮಿಷದ ವಾಕು, ಸೊ ವಿ ಕ್ಯಾನ್ ಈಸಿಲಿ ಜಸ್ಟ್ ವಾಕ್ ಆ್ಯಂಡ್ ಗೋ. ಸೊ ಈಗ ಶುರು ಮಾಡಿದ್ದೀವಿ ಹೊರಡೋದು ಆ್ಯಂಡ್ ಇವ್ರು ನಮ್ಮ ಗೈಡ್. ಆ್ಯಂಡ್ ಫಸ್ಟು ಅಲ್ಲಿಂದ ಗಂಬೂಟ್ಸ್ ಎತ್ಕೊಳ್ತೀವಿ ಆ್ಯಂಡ್ ದೆನ್ ಆಫ್ಟರ್ ದ್ಯಾಟ್ ವಿಲ್ ರೆಸ್ಯೂಮ್ ಅವರ್ ಜರ್ನಿ. ಹಿಯರ್ ಇಸ್ ಆರ್ ಬ್ಯೂಟಿಫುಲ್ ಕಾರ್. ಬೆಳಗ್ಗೆ ಕೋಲ್ಡ್ ಸ್ಟಾರ್ಟ್ ಮಾಡಿದ್ವಿ, ಒಂದೇ ಸತಿ ಆನ್ ಆಯಿತು. ಓಕೆ, ನಾವು ವಿಲ್ ಬಿ ಗೋಯಿಂಗ್ ಟುವರ್ಡ್ಸ್ ದ gondola. So speaking about the guide charges, it varies between 1000 to 2000. You will have to bargain over here. And gondola again, nimge guide avashyakate illa. It's not essential. And also guides are allowed only till phase 1. Phase 2 inda you will have to go all alone by yourself. And I don't think a guide is necessary in gondola. ಸೊ ಇಲ್ಲಿ ನಾವು ಶೂನ ರೆಂಟ್ ಮಾಡಿದ್ವಿ, 100 rupees ಪರ್ ಪೇರ್ ಆಫ್ ಶೂಸ್. ಸೊ ನಮ್ ಗೈಡನ್ನೇನೆ ನಮ್ಗೆ ಅದನ್ನ ಮಾಡಿಸ್ಕೊಟ್ಟಿದ್ರು. ಎದುರುಗಡೆನೇನೆ, ಹೋಟೆಲ್ ಎದುರುಗಡೆಗೆನೇನೆ ನಿಮ್ಗೆ ಶೂ ಶಾಪ್ ಇರುತ್ತೆ. Nice. So guide was a part of our package. Naven package tagondidvi. I will just put the details in the description and the package cost kuda no. So it was a part of our package of food, accommodation, guide, gondola ride ella seri namge ee ಒಂದು package book ಆಗಿತ್ತು. And the guide was really humble enough. ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ರೆಡಿ ಆಗಿದ್ದೀವಿ ಈಗ to go near the यहाँ पे आराम से चल रहा है क्योंकि ये थोड़ा स्लिपरी है. ಸ್ಲಿಪ್ಪರಿ ಇದೆ, ನೀಟಾಗಿ ಓಡಾಡು ಅಂತವ್ರೆ. ಇದನ್ನು ಹಿಡ್ಕೊಳ್ಳೋದು ಹೆಂಗೆ ತಣ್ಣಗಿದೆ. ಓಕೆ, ಸೊ ಗೊಂಡೋಳ ಹತ್ರ ಹೋದಾಗ ಐ ವಿಲ್ ಮೀಟ್ ಯು ಗೈಸ್ ಅಗೇನ್. ಬಟ್ ಲುಕ್ ಎಟ್ ದ ವ್ಯೂಸ್ ಫಾರ್ ನೌ, ಸೋ ಬ್ಯೂಟಿಫುಲ್. ಜಾರ್ತು. ಸೊ ವಿ ಹ್ಯಾವ್ ಕಮ್ ನಿಯರ್ ದ ಗೊಂಡೋಲಾ ಎಂಟ್ರಿ ಪಾಯಿಂಟ್ ಈಗ. ಸೊ ಗುಲ್ಮಾರ್ಗ್ ಗೊಂಡೋಲಾ ವೆಲ್ಕಮ್ಸ್ ಯು ಅಂತ ಇಲ್ಲಿ ಬರ್ದಿದೆ. The localites here are so humble, kind-hearted and good enough. But you have to also be a little cautious about the scams that happen and the way you get trapped. Nam guide ಎಷ್ಟು ಕೇರಿಂಗ್ ಆಗಿದ್ರು ಅಂತಂದ್ರೆ he used to always hold our hands and help us and ಇಲ್ಲಿ ಬಂದಿದ್ದೀವಿ. ಬೇಡ ನಂಗೆ ಪ್ಲೀಸ್ ಅಪ್ಪ, ನಂಗೆ ಹಿಂಗಿದೆ ಈಗ ಎಂಟ್ರಿ ಪಾಯಿಂಟ್. ಇಲ್ಲಿಂದ ಗೊಂಡೋಲಾ ಶುರು ಆಗುತ್ತೆ ಅಂಡ್ ಲೈನ್ ನೋಡಿ ಎಷ್ಟು ದೊಡ್ಡದಿದೆ. ಮತ್ತೆ ನೀವು ಲೈನಲ್ಲಿ ನಿಂತಿದ್ದಾಗ ನಿಮ್ಗೆ ಈ ತರ ಟೀ ಮತ್ತೆ ಕಾವಾ ಅದೆಲ್ಲ ಕೊಡ್ತಾರೆ. ಸೊ ಹಾಟ್ ತಗೋಬಹುದು. ಸೊ ಅಮ್ಮ ಅಪ್ಪ ಮತ್ತೆ ತಗೊಂಡಿದ್ದಾರೆ. ನಿಜ. ಸೊ ನಮ್ಮದು ಬೆಳಗ್ಗೆ 9 o'clock ಸ್ಲಾಟ್ ಇತ್ತು ಆ್ಯಂಡ್ ಅದರ ಜೊತೆ ನಾವು ಸ್ವಲ್ಪ ಲೇಟಾಗೇ ಬಂದ್ವಿ, ಏನಕ್ಕಂದರೆ 9:30ಗೆ ಓಪನ್ ಮಾಡ್ತಾರೆ ಅಂತಿದ್ರು. ಅದ್ರ ಜೊತೆನೂ ಈಗ ಇಟ್ಸ್ ಆಲ್ರೆಡಿ 10:30, ನಾವು 9:15ಗೆ ಬಂದಿದ್ವಿ. ಸೊ ವಿ ಆರ್ ವೇಟಿಂಗ್ ಫ್ರಮ್ ಓವರ್ 1 hour. ಮತ್ತು ಅದರಲ್ಲೂ ಮಧ್ಯದಲ್ಲಿ ಗೈಡ್ಸ್ ಬಂದ್ಬಿಟ್ಟು ಜನರ ಮಧ್ಯದಲ್ಲಿ ನೂಗ್ತಾವ್ರೆ ಆ್ಯಂಡ್ ಲೈನ್ ಕೂಡ ಕಟ್ ಮಾಡ್ತಿದ್ದಾರೆ.
ಡೋರು ಇನ್ನೂ ಓಪನ್ ಆಗಿಲ್ಲ. ಅಪ್ಪ ಹೋಗಿ ನೋಡ್ಕೊಂಡು ಬಂದರು. ಈಸ್ ಟೆಲಿಂಗ್ ದಟ್ ಇನ್ನೂ ಒಳಗೆ ಯಾರೂ ಹೋಗೋ ಇಲ್ಲ, ಒಳಗೆ ಯಾರೂ ಇಲ್ಲ ಅಂತ. ಸೊ ಹಿಂಗಿದೆ ಮುಂದೆ ಲೈನ್ ಇನ್ನೂ ಫುಲ್ ಹಿಂದೆ ತನಕ ಇದೆ. ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಹೊತ್ತು ಆಗತ್ತೆ ಪ್ರಾಬಬ್ಲಿ, ನೋಡೋಣ. ಸೊ ಈಗ ಫೈನಲ್ ಆಗಿ ಬಿಟ್ಟರು ನಮ್ಮನ್ನು ಒಳಗೆ. ಅಲ್ಲಿ ನೋಡ್ಬೋದು ಎಲ್ಲರೂ ಕಿತ್ತಾಡ್ತಾ ಇದ್ದಾರೆ ಒಳಗಡೆ ನುಗ್ಗಕ್ಕೆ. 1,000 ಜನ ಲೋಕ್ ಮುತ್ಕೊಂಡ್ರು. ಇವಾಗ ನಾನು ಫಸ್ಟ್ ಸೊ ಅಲ್ಲಿ ಇನ್ನೊಂದು 15 ನಿಮಿಷ ಆಗುತ್ತೆ ಆರಾಮಾಗಿ. ಅಲ್ಲಿ ಚಿಕ್ಕದಾಗಿ ಗೇಟ್ ತೆಗೆದ್ರು. ಸರಿನಾ, ದೊಡ್ಡ ದೊಡ್ಡ ಗ್ರೂಪ್ಸಲ್ಲಿ ಬಂದಿದ್ದಾರೆ. ಎಲ್ಲರೂ ಒಂದು ಸತಿಗೆ ನುಗ್ಗಿದ್ರು, ಜಾಮ್ ಆಯಿತು, ಟ್ರಾಫಿಕ್ ಜಾಮ್. ಆ್ಯಂಡ್ ವಿ ಆರ್ ಆಲ್ಸೋ ಸ್ಟಕ್ ಇನ್ ದ ಟ್ರಾಫಿಕ್ ಜಾಮ್. ಇಲ್ಲಿ ಮೇಲೆ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂತ. ಮುಂದೇನು ಇದೆ. ಸೊ ಈಗ ನಡೆಯೋಕ್ಕೆ ಶುರು ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಒಂದು ನಿಮಿಷ ಇರು. ತಗೋ ಎಂಟ್ರಿ ಹತ್ರ ಬಂದ್ವಿ. ಈಗ ಎಷ್ಟೊತ್ತಾದ್ಮೇಲೆ ಬಂದಿದ್ದು ನಾವೀಗ. 1 ಅವರ್ಗಿಂತ ಮೇಲೆ ನಮ್ಮನ್ನ ಕಾಯಿಸಿದ್ರು. ಈಗ ಓಕೆ, ಸೊ ಒಳಗೆ ಬಂದಾಯ್ತು ನಾವು. ಹಿಂಗಿದೆ ಒಳಗೆ, ನೋಡ್ಬೋದು ದೊಡ್ಡ ಲೈನು. ಇಲ್ಲೆಲ್ಲ ನಡೆಸ್ತಾವ್ರೆ. ಸೊ ಬೇಗ ಹೋಗೋಣ. ಆ್ಯಂಡ್ ಗೊಂಡೋಲ ಹತ್ರ ಹೋದಾಗ ಐ ವಿಲ್ ಮೀಟ್ ಯು ಗೈಸ್ ಅಗೇನ್. ಸೊ ನಮ್ಮ ಟಿಕೆಟ್ನ ಸ್ಕ್ಯಾನ್ ಮಾಡಿದ್ರು. ಈಗ ಮೇಲ್ಗಡೆ ಬರ್ತಿದ್ದೀವಿ. ಮೇಲೆ ಕೂಡ ತುಂಬ ದೊಡ್ಡ ಲೈನ್ ಇದೆ. ಸೊ ಅಲ್ಲಿದೆ ಗೊಂಡೋಲ, ಕಾಣಿಸ್ತಿರುತ್ತೆ. ಇಷ್ಟು ಲೈನ್ ಕ್ರಾಸ್ ಮಾಡಿಕೊಂಡು ನಮ್ಮದು ಬರುತ್ತೆ ಚಾನ್ಸ್. ಸೊ ಇನ್ನು ತುಂಬ ದೂರ ಹೋಗ್ಬೇಕು, ಟೈಮ್ ತಗೊಳತ್ತೆ. ಸೊ ಇಲ್ಲಿ ನಿಮಗೆ ಕ್ಲಿಯರ್ ವ್ಯೂ ಕಾಣಿಸುತ್ತೆ ಹೆಂಗಿದೆ ಅಂತ. ಸೊ ಈ ಲೈನೆಲ್ಲ ಕ್ರಾಸ್ ಮಾಡಿದ್ಮೇಲೆ and meet you guys again once we are about to board the gondola. ನಾವೀಗ ಗೊಂಡೋಲ ಒಳಗೆ ಹತ್ತೀವಿ. ಒಂದು ಸ್ವಲ್ಪ ಹೊತ್ತರಲ್ಲೇ ನೀವು ನೋಡ್ಬೋದು ಪಕ್ಕದಲ್ಲೇ ಹೋಗ್ತಿದೆ. ಒಂದರಲ್ಲಿ 6 ಜನ ಹೋಗೋದು. ಬನ್ನಿ ಒಳಗೆ ಫ್ರೇಮ್ ಒಳಗೆ ಬನ್ನಿ. ನಾನು ಆಗ್ಲೇ ಹೇಳಿದಾಗೆ ಗೈಡ್ ಇಸ್ ನಾಟ್ ನೆಸೆಸರಿ ಫಾರ್ ದ ಗೊಂಡೋಲಾ ರೈಡ್. ಅಲ್ಲಿ ನಿಮ್ಮನ್ನ ಫೋರ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಡೋಂಟ್ ಗೆಟ್ ಮ್ಯಾನಿಪುಲೇಟೆಡ್. ಇಟ್ ಇಸ್ ಟೋಟಲಿ ಯೋರ್ ಕಾಲ್. ನಿಮಗೆ ಬೇಕು ಅಂದ್ರೆ ಗೈಡ್ ನ ಕರ್ಕೊಂಡು ಹೋಗ್ಬೋದು. ಯಾಕಂದ್ರೆ ಅಲ್ಲಿ ಬರೀ ಗೇಮ್ ಆಕ್ಟಿವಿಟೀಸ್ ಇರೋದು, ಮತ್ತೆ ಅಲ್ಲೇ ನಿಮ್ಗೆ ಪ್ರತಿಯೊಂದು ಆಕ್ಟಿವಿಟೀಸು ನಿಮ್ಗೆ ಅವೈಲೇಬಲ್ ಇರುತ್ತೆ. नीचे से 10,000 फीट 10,500 फीट गुलमर्ग पड़ता है 8,690 फीट सी लेवल से ऊपर. ओके, उधर कुछ जो 2,000 लिखा था ना, वो क्या? वो एंट्रेंस पे वेलकम टू गुलमर्ग कुछ लिखा था 2,000 फीट. वो जो गुलमर्ग पड़ता है सी लेवल से 8,690 फीट ऊपर. 6 फर्स्ट पड़ता है 10,500 फीट सी लेवल से ऊपर. फिर सेकंड पड़ता है 13,800 फीट सी लेवल से ऊपर. वर्ल्ड का सेकंड. ನಾವೀಗ ಇಳಿದಿದ್ದೀವಿ ಕೇಬಲ್ ಕಾರಿಂದ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಈಸ್. ಇಲ್ಲಿ ನಿಮಗೆ ಬಬಲ್ ಟೆಂಟ್ ಸಿಗುತ್ತೆ ಫಾರ್ ಡಿನ್ನರ್ ಆ್ಯಂಡ್ ಸ್ನ್ಯಾಕ್ಸ್. ಸೊ ಇದು ಕಲ್ಹೋಯ್ ಅನ್ನೋದು ನಾವಿರೋ ಜಾಗದ್ದೇನೆ ಇದೂ. ಸೊ ಹಿಂಗಿದೆ ಇಲ್ಲಿ ವ್ಯೂ. ಇಟ್ ಈಸ್ ವೆರಿ ಬ್ಯೂಟಿಫುಲ್. ಸೊ ಇಲ್ಲಿ ನಿಮಗೆ ಕಾಣಿಸ್ತಿರೋದು
ಲೋವರ್ ಹಿಮಾಲಯನ್ ರೇಂಜ್, ಮತ್ತು ಅಲ್ಲಿ ನಿಮಗೆ ದೂರದಲ್ಲಿ ಕಾಣಿಸ್ತಿರೋದು ಲಡಾಖ್ ಮೌಂಟೇನ್ಸ್. ತುಂಬ ಚೆನ್ನಾಗಿದೆ ಇಲ್ಲಿ. ಬಿಸಿಲು ಕೂಡ ಇದೆ, ಸೊ ನೋ ಪ್ರಾಬ್ಲಮ್. ನಮ್ಗೆ ಜಾಸ್ತಿ ಚಳಿ ಅನ್ನಿಸ್ತಿಲ್ಲ. ಸೊ ಟೂರಿಸ್ಟ್ಸ್ನ ನೋಡಿದ ತಕ್ಷಣನೇ ಅಲ್ಲಿರುವಂತಹ ಲೋಕಲ್ ಶಾಪ್ ಕೀಪರ್ಸ್ಗಳು ಮತ್ತು ಆಕ್ಟಿವಿಟೀಸ್ಗಳನ್ನ ರನ್ ಮಾಡೋವಂಥವ್ರು, ATV ಬೈಕ್ ಓನರ್ಸ್ಗಳು, ಸ್ಲೆಡ್ಜ್ ಓನರ್ಸ್ಗಳು ನಿಮ್ಮ ಹತ್ರ ಬಂದ್ಬಿಟ್ಟು ನಮ್ಮ ಹತ್ರ ದಯವಿಟ್ಟು ಏನಾದರೂ ಒಂದು ಆಕ್ಟಿವಿಟಿ ಮಾಡಿ, ನಮಗಿದು ಇಟ್ಸ್ ಬ್ರೆಡ್ ಅಂಡ್ ಬಟರ್, ನಮಗೆ ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮನ್ನ ಫೋರ್ಸ್ ಮಾಡ್ತಾರೆ. ಸೊ ಇಟ್ ಇಸ್ ಟೋಟಲಿ ಯುವರ್ ಕಾಲ್. ನಿಮ್ಗೆ ಇಷ್ಟ ಆದ್ರೆ ನೀವು ತಗೋಬಹುದು, ಇಲ್ಲ ಯು ಆರ್ ಜಸ್ಟ್ ಫ್ರೀ ಟು ವಾಕ್ ಅಪ್. ಬಟ್ ಲುಕ್ ಅಟ್ ದ ವ್ಯೂ. ಎಷ್ಟು ಚೆನ್ನಾಗಿದೆ ಇಲ್ಲಿ, ಬ್ಯೂಟಿಫುಲ್ ಆಗಿ. ಫುಲ್ಲು ಇಲ್ಲೆಲ್ಲ ಸ್ನೋ ಕವರ್ಡ್ ಮೌಂಟೇನ್ಸ್. ರೆಡಿ ಟು ಗೋ. ರೆಡಿ? Yes, go. You go. Try out. ಮಮ್ಮ सर यू गो ऑल्सो. No, I don't know. सर प्लीज सर जी यू डोंट नहीं. देखो आपको किसी कंपटीशन में सर क्या आप सिर्फ हम आपका वीडियो फोटो बनाए थे. मुझे खेलने का नॉट कमिंग एवरी डे. नहीं मुझे लेट मी सी यार देन We do together. I take your pictures, good video. no let's see first. You are young, sir. We don't play sports but 110, 20 old people doing. You are young person, 30, 40. नहीं सब बहुत रिस्क है ना. कुछ स्लिप हुआ तो बिल्कुल नहीं. I give you professional trainer with you every time he hold you. नहीं बहुत रिस्क है. अगर आप गिर जाएगा हम एक पैसा भी नहीं देगा. वो नहीं हमारा पैसे का प्रॉब्लम नहीं है. कुछ फ्रैक्चर हुआ तो वो सब बहुत रिस्क है. India actually. मैं ड्राइव करके बैंगलोर जाना है, तो इसीलिए मैं कुछ रिस्क नहीं चाहिए. गुड लक. ಸೊ ಇಲ್ಲಿ ಮಾನ್ಯ ಸ್ಕೀಯಿಂಗ್ ಮಾಡೋದಕ್ಕೆ ಅಂತ ಬಂದಿದ್ದಾಳೆ. ನೀವು ಇಷ್ಟೊತ್ತರೆಗೂ ಕಾನ್ವರ್ಸೇಷನ್ ಕೇಳಿಸ್ಕೊಂಡ್ರಿ ಯಾವ ರೀತಿಯಾಗಿ ಪೀಪಲ್ ಜಸ್ಟ್ ಟ್ರೈ ಟು ಫೋರ್ಸ್ ಯು ಟು ಗೆಟ್ ಇನ್ ಟು ಆಕ್ಟಿವಿಟೀಸ್. ಸೊ ಗೊಂಡೋಲಾ ಇಸ್ ಅ ವೆರಿ ಟೂರಿಸ್ಟಿ ಪ್ಲೇಸ್. ಲೆಟ್ ಮೀ ಮೇಕ್ ಇಟ್ ವೆರಿ ಕ್ಲಿಯರ್. ನೀವಿಲ್ಲಿ ಇಫ್ ಯು ವಾಂಟ್ ಟು ಹ್ಯಾವ್ ಸಮ್ ಪೀಸ್ ಅಂತ ಅಂದ್ಬಿಟ್ಟು ನೀವು ಖುಷಿಯಾಗಿ ಎಂಜಾಯ್ ಮಾಡೋಣ ಅಂತ ಬಂದಿದ್ರೆ ವಿ ಡೆಫಿನೆಟ್ಲಿ ಕುಡಂಟ್ ಡೂ ದಟ್. ಯಾಕೆ ಅಂತಂದ್ರೆ ವಿ ವಾಸ್ ಸರೌಂಡೆಡ್ ಬೈ ದ ಶಾಪ್ ಕೀಪರ್ಸ್, ವೆಂಡರ್ಸ್, ಸ್ಲೆಡ್ಜ್ಗಳ ವ್ಯಾಪಾರಿಗಳು, ಹಾಗೇನೆ ATV ರೈಡ್ ಓನರ್ಸ್. ಇವ್ರು ಕಂಟಿನ್ಯೂಸ್ ಆಗಿ ದೇ ವರ್ ಜಸ್ಟ್ ಪೆಸ್ಟರಿಂಗ್ ಅಸ್ ಟು ಪಿಕ್ ಅಪ್ ಅ ಗೇಮ್ ಅಂಡ್ ಒನ್ ಆಕ್ಟಿವಿಟಿ ತಗೊಳ್ಳಿ ಅಂತ. ನೀವು ಒಬ್ರ ಹತ್ರ ತಗೊಂಡ್ರೆ ಇನ್ನೊಂದು 100 ಜನ ಬರೋರು ನಮ್ಮ ಹತ್ರ ತಗೊಳ್ಳಿ ಅಂತ. In Kashmir, you will be treated like the king. The tourist is treated like a king, queen, prince, princess. ಇಲ್ಲಿ ನಿಜವಾಗ್ಲೂ ಯಾವ ಲೆವೆಲ್ ನಿಮ್ಮನ್ನ ಕೇರ್ ಮಾಡ್ತಾರೆ ಅಂದ್ರೆ, ನೀವು ಯಾವುದೇ ಆಕ್ಟಿವಿಟಿ ತಗೊಳ್ಳಿ ನಿಮಗೆ ಫೋಟೋಸ್ ತೆಕ್ಕೊಡ್ತಾರೆ, ವಿಡಿಯೋಸ್ಗಳನ್ನ ತೆಕ್ಕೊಡ್ತಾರೆ. ಗೈಡ್ ಆಗಿರಬಹುದು ಅಥವಾ ಆಕ್ಟಿವಿಟಿನ ನಡೆಸುವಂತಹ ಓನರ್ಸ್ ಗಳಾಗಿರಬಹುದು. ದೇ ವಿಲ್ ಬಿ ವೆರಿ ಸ್ವೀಟ್ ಟು ಯು, ವೆರಿ ವೆರಿ ಗುಡ್ ಟು ಯು. ಬಟ್ ನೀವು ಅವ್ರಿಗೇನಾದ್ರೂ ಒಂದು ಟಿಪ್ ನ ಕೊಡ್ಬೇಕು ಅನ್ನೋದನ್ನ ಅವ್ರು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಒಂದು ಆಕ್ಟಿವಿಟಿನ ಒಬ್ರ ಹತ್ರ ತಗೊಂಡ್ರೆ ಮತ್ತೆ ಇನ್ನೊಂದಷ್ಟು ಜನ ಹುಡ್ಕೊಂಡ್ ಬರ್ತಾರೆ, ನಮ್ಮ ಹತ್ರನೂ ತಗೊಳ್ಳಿ, ನಮಗೂ ವ್ಯಾಪಾರ ಮಾಡಿ. ವಿ ಹ್ಯಾವ್ ವಾಕ್ಡ್ ಆಲ್ ದ ವೇ ಅಪ್ ಟಿಲ್ ಹಿಯರ್. ನಮಗ್ ದಿನಕ್ಕೆ ಬರೀ 500 ರೂಪೀಸ್ ಸಿಗುತ್ತೆ, ನಮ್ಗೆ ಕೂಲಿನೇ ಇಲ್ಲ ಇಲ್ಲಿ. ಸೊ ನಮ್ಗೆ ಇದೊಂದು ಬ್ರೆಡ್ ಅಂಡ್ ಬಟರ್ ಅರ್ನಿಂಗ್ ಆಗುತ್ತೆ. ಟೂರಿಸಂ ನ ಎಂಕರೇಜ್ ಮಾಡಿ ಅಂತ. ಮಾನ್ಯಾಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸು, ಸ್ಕೀಯಿಂಗ್ ಎಕ್ಸ್ಪೀರಿಯನ್ಸು. ಶಿ ರಿಯಲಿ ವಾಂಟೆಡ್ ಟು ಟ್ರೈ ಇಟ್ ಔಟ್ ಅಂಡ್ ಶಿ ಡಿಡ್ ಹರ್ ಬೆಸ್ಟ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಟ್ರೈನ್ಡ್ ಇರ್ತಾರೆ ಅಲ್ಲಿ, ದೇ ಆರ್ ಆಲ್ ಟ್ರೈನ್ ಪ್ರೊಫೆಷನಲ್ಸ್ ಅಂತ ಹೇಳಿದ್ರು. ಸೊ ಡೆಫಿನೆಟ್ಲಿ ದೇ ಡಿಡ್ ಟೀಚ್ ಹರ್ ವೆರಿ ನೈಸ್ಲಿ ಅಂಡ್ ಶಿ ವಾಸ್ ಏಬಲ್ ಟು ಪರ್ಫಾರ್ಮ್ ಗುಡ್. So Gondola is basically a very touristy place. Very beautiful, breathtakingly beautiful views of the Himalayas. The Himalayas was so stunning and we were just mesmerized by the views. But adana enjoy madodakku namge avakasha sikkilla because we were completely surrounded by the vendors who are trying to continuously sell something or the other to us forcefully. Mane, are you going to give me some thumbnails? No, right? Okay. Yeah, how is it? Enjoying? Yeah, I'm going back.
पीछे लगा हाँ यस गुड नहीं वॉकिंग करते समय यस गुड ऐसे आप पीछे नहीं जाओगे यस लुक फॉरवर्ड डोंट गो राइट टू लेफ्ट गो स्ट्रेट Hey, Manya. Chalo, give me some screen. Careful. Check it out. छोड़ दो ना अभी गाड़ी बनाइए ना सोच समझ के पता हाँ ಇಲ್ಲಿ ನಾನು ಒಬ್ಬ ವೆಂಡರ್ ಇಂದ ತಪ್ಪಿಸ್ಕೊಂಡು ಬರೋ ಅಷ್ಟರೊಳಗೆ ಮಾನ್ಯ ಮತ್ತೆ ಹರ್ಷ ಇಬ್ರು ಬಿದ್ದೋಗಿದ್ರು ಜಾರ್ಬಿಟ್ಟು ಐಸ್ ಮೇಲೆ. So ಇವಾಗ Mr. Harsha and Junior Harsha had a great fall, so they are getting themselves clean. ಮಾನ್ಯನು ಬಿದ್ಲು, ಇವರು ಬಿದ್ರು. ಸೊ ಇಲ್ಲಿ ಅಪ್ಪನ್ನ ನೋಡಿ ಫುಲ್ ಹೌ ವಾಸ್ ಇಟ್ ನೀವ್ ಬೀಳೋದಲ್ಲ ನನ್ನ ನಾವೇ ಇಳಿಸಿದ್ರಿ ಫುಲ್ ಮಣ್ಣು. Here mama's photography going on. Cute photos. Nice photos. Shahrukh Khan style photos. Good photos. Now nice proper photos. I'm glitching. ಈಗ ನಾವು ಗೊಂಡೋಲಾ ಫೇಸ್ 2 ಹತ್ರ ಹೋಗ್ತಿದ್ದೀವಿ. ಸೊ ಇದನ್ನು ಹತ್ಕೊಂಡು ಹೋದ್ರೆ ಆ ಮೇಲ್ಗಡೆ ಇರೋ ಬೆಟ್ಟ ಕರ್ಕೊಂಡೋಗತ್ತೆ. ಎಕ್ಸೈಟೆಡ್. ಸೊ ತುಂಬ ಮೇಲಿರುತ್ತೆ ಆ್ಯಂಡ್ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಸೊ ಲೆಟ್ಸ್ ಸಿ ಹೌ ಇಟ್ ಈಸ್. Cable cars move up and down was so fascinating, a real treat to the eyes, and we were thoroughly enjoying the whole process of the gondola ride. ಎಷ್ಟು ಸಾವಿರ ಜನ ಇಲ್ಲಿದ್ರು ಅಂದ್ರೆ ಲೆಕ್ಕ ಹಾಕಕ್ಕೂ ಸಾಧ್ಯ ಆಗ್ತಾ ಇರ್ಲಿಲ್ಲ. ಜನರು ಒಳ್ಳೆ ಇರುವೆಗಳ ತರ ಕಾಣಿಸ್ತಾ ಇದ್ರು ನಾವು ಮೇಲ್ಗಡೆ ಹೋದಂಗೆಲ್ಲಾನು. ಅಂಡ್ ದ ವ್ಯೂಸ್ ವರ್ ಆಸಮ್, ಬ್ರೆತ್ ಟೇಕಿಂಗ್. ನಮ್ ಹಿಮಾಲಯಸ್ಗೆ ಸಾಟಿ ಏನಿದೆ ಹೇಳಿ. ಫೇಸ್ 2 ನಲ್ಲಿ ಗೈಡ್ಸ್ ನ ಅಲೌ ಮಾಡೋದಿಲ್ಲ. ಫೇಸ್ 2 ಇಸ್ ಆನ್ ಅ ಹೈಯರ್ ಆಲ್ಟಿಟ್ಯೂಡ್, ಸೊ ಇಲ್ಲಿ ಬ್ರೀದಿಂಗ್ ಇಶ್ಯೂಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಆಗತ್ತೆ ಅನ್ನೋದಾದ್ರೆ ಯು ಕ್ಯಾನ್ ಗೋ ಟೇಕ್ ದ ಗ್ಲಿಮ್ಸ್ ಆಫ್ ದ ಸೆಕೆಂಡ್ ಫೇಸ್ ಅಂಡ್ ಟ್ರಸ್ಟ್ ಮೀ, ಫೇಸ್ 2 ಇಸ್ ಮೋರ್ ಪೀಸ್ಫುಲ್, ಅ ಲಿಟಲ್ ಲೆಸ್ ಕ್ರೌಡೆಡ್ ಕಂಪೇರ್ ಟು ಫೇಸ್ 1. ಅಂಡ್ ಎಸ್, ಇಲ್ಲಿ ಗೈಡ್ಸ್ ಕಾಟ ಇರೋದಿಲ್ಲ, ನಿಮ್ಗೆ ಯಾವುದೇ ರೀತಿಯಾದಂತಹ ವೆಂಡರ್ಸ್ ಗಳು ಜಾಸ್ತಿ ಇಲ್ಲಿ ಕಾಣಿಸೋದಿಲ್ಲ. ಫುಲ್ ಮೇಲ್ ಬಂದಿದ್ದೀವಿ, ನೀವು ನೋಡ್ಬೋದು ಎಷ್ಟು ಮೇಲಿದ್ದೀವಿ ಅಂತ. very beautiful. Check it out. Watching the mighty Himalayas with a clear blue sky on a sunny day was a treat to the eyes. It's a visual treat everyone must experience once in lifetime. Namma deshada hemmeya Himalayana nodade ಒಂದು ಖುಷಿ.
phase 2 is more peaceful, a little less crowded, where you can definitely have some me time, but ಅಲ್ಲಿ breathing issues ಆಗೋ ಚಾನ್ಸಸ್ ಇರೋದ್ರಿಂದ ಜಾಸ್ತಿ ಹೊತ್ತಿರೋದಕ್ಕೆ ಬಿಡೋದಿಲ್ಲ. ಯು ಆರ್ ಅಲೌಡ್ ಟು ಸ್ಟೇ ದೇರ್ ಓನ್ಲಿ ಫಾರ್ 30 to 45 minutes. ಸೊ ಅಷ್ಟರೊಳಗೆ ನಿಮ್ದು ಏನಿರುತ್ತೆ ಸ್ಲಾಟ್ ನಲ್ಲಿ ನೀವು ಮುಗಿಸ್ಕೊಂಡು ಕೆಳಗಡೆ ಇಳಿದ್ ಬಿಡಬೇಕಾಗುತ್ತೆ. It was a beautiful feeling, and yes, phase 2 was more better than phase 1. Maria, how was the experience of phase 1 and phase 2? Very nice. So what did you do? We played in the snow, we took some photos, we did skiing. And? I enjoyed! Yay! ಇಷ್ಟು ಮೇಲಿಂದ ಜನ ಒಳ್ಳೆ ಇರುವೆಗಳ ತರ ಕಾಣಿಸ್ತಾರೆ. ಸೊ ಫ್ರಾಂಕ್ಲಿ ಸ್ಪೀಕಿಂಗ್ ಇಟ್ ವಾಸ್ ಅ ವೆರಿ ಟೈರಿಂಗ್ ಡೇ. ಬೆಳಿಗ್ಗೆನೆ ಎದ್ದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬೇಗ ಬಂದು ನಿಂತಿದ್ವಿ, ಕ್ಯೂ ಇರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ದ ಗೇಟ್ಸ್ ಓಪನ್ ಓನ್ಲಿ ಅಟ್ 11:30, 11:40. 2 hours ಆಫ್ ವೇಟ್, ಅದೂನು ಆ ಚಳಿನಲ್ಲಿ, ಮತ್ತೆ ಚುಚ್ಚೋ ಬಿಸಿಲಿದ್ರೂ ಚಳಿ ಮಾತ್ರ ಕೊರಿಯೋ ಚಳಿ ಹಂಗೆ ಇರ್ತಿತ್ತು. ಅಂಡ್ ಓಕೆ, it was a good experience, once in a lifetime experience which everyone must enjoy. The breathtaking views of the Himalayas, it is an experience of its kind. Nange irritate agiddu Gondola phase 1 nalli, where the vendors were really irritating and they frustrated us to the extent. I would definitely recommend phase 2 to the visitors. Definitely, if you are here in Gondola, go enjoy phase 2 and you will have the best views of the Himalayas from phase 2. And yes, ಈ ವ್ಲಾಗ್ ನಲ್ಲಿ ನಾವು ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದೀವಿ. ನೋ ಅಫೆನ್ಸ್ ಟು ಎನಿವನ್, ಅಂಡ್ ಡೆಫಿನೆಟ್ಲಿ ಎಸ್, ದ ಲೋಕಲ್ ಕಾಶ್ಮೀರಿ ಪೀಪಲ್ ಆರ್ ವೆರಿ ಹಂಬಲ್, ವೆರಿ ಕೇರಿಂಗ್, ವೆರಿ ಅಫೆಕ್ಷನೇಟ್. ಸೊ ಇದು ನಮ್ಮ ಗೊಂಡೋಲಾ ಎಕ್ಸ್ಪೀರಿಯನ್ಸ್ ಆಗಿತ್ತು.